ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾವೀಗ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀವಿ. ನೋಡಿ, ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀವಿ. ಇದಕ್ಕೆ ತವ ಇಕ್ಕಿದ್ದೀವಿ. ತವದ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಸ್ವಲ್ಪ ಅದು ಬಿಸಿ ಆಗಲಿ ಎಣ್ಣೆ. ನೋಡಿ, ಈ ಥರ ಬೆಂಡೆಕಾಯಿ ಈಗ ಕಟ್ ಮಾಡಿ ಈ ಥರ ಉದ್ದುದ್ದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಕ್ಕಿದ್ದೀವಿ. ನಾವು ಇದನ್ನು ಫ್ರೈ ಮಾಡ್ತೀವಿ. ಈಗ ಬೆಂಡೆಕಾಯಿ ಕಟ್ ಮಾಡಿರೋದು ಇದು ಹಾಕೋಣ, ಎಣ್ಣೆಗೆ ಹಾಕೋಣ ಸ್ವಲ್ಪ. ಹಾಕಿದ್ಮೇಲೆ ಈ ಥರ ಫ್ರೈ ಆಡ್ತಾನೆ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿ ಮೆತ್ತಗೆ ಹಾಕಿ ಫ್ರೈ ಆದಾಗ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ದು ಮೆತ್ತಗಾಗಿ ಬೇಗ ಫ್ರೈ ಆಗುತ್ತೆ. ದೇವ್ರಿನ ದೀಪ ಎಲ್ಲ ಉರಿತೈತೆ. ಇವತ್ತು ಸೋಮವಾರ, ಮಂಗಳವಾರ ಐತೆ ಇವತ್ತು. ಈ ನೈಟ್ ಸಾಯಂಕಾಲ ಆಗೈತೆ. ನೋಡಿ, ರೈಸ್ ಆಗಿದೆ. ರಾತ್ರಿ ಊಟಕ್ಕೆ ರೈಸ್ ಆಗಿದೆ. ಇದ್ರ ಜೊತೆ ಸೈಡ್ ಡಿಶ್ ಆಗಿ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀವಿ ನಾವು. ಈ ಥರ ಚೆನ್ನಾಗಿದೆ. ಕೆಂಪಗಾಗಬೇಕು ಎಲ್ಲ. ಎಣ್ಣೆ ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಪಲ್ಯಕ್ಕಿಂತ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಉದ್ದುದ್ದ ಕಟ್ ಮಾಡ್ತೀವಲ್ಲ, ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ. ಅದು ಬೇಕಲ್ಲ ಬೇಕು ನೋಡಿ. ನಾವು ಹಾಕಿದಾಗ ಹಸಿರು ಬಿಟ್ಟು ಇದು ನೋಡಿ ಕೆಂಪುಗಾಯ್ತು ಸ್ವಲ್ಪ. ನಾವು ಫಸ್ಟ್ ಇದರಲ್ಲಿ ಒಂದು ಹಾಕಿದ್ದೀವಿ ಬೆಂಡೆಕಾಯಿ. ಫಸ್ಟ್ ನಾವು ಇನ್ನೊಂದು ಥರ ಮಾಡೋದು ಫಸ್ಟ್ ಹಾಕಿದ್ದೀವಿ. ಇದೊಂದು ಥರ ಮಾಡ್ತಿದ್ದೀವಿ. ಈ ಥರ ಖಾರ ಹಾಕಿದ್ದೀವಿ. ಖಾರ ಇದ್ರ ಮೇಲೆ ಸ್ವಲ್ಪ ಒಂದೂವರೆ ಸ್ಪೂನ್ 2 ಸ್ಪೂನ್ ಧನಿಯಾ ಪೌಡ್ರು. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ನೀವು ಖಾರ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದೆಲ್ಲ ಫ್ರೈ ಆಡಬೇಕು. ನೋಡಿ, ನಾವು ಖಾರ ಅರಿಶಿನ ಧನಿಯಾ ಪೌಡ್ರ್ ಹಾಕಿದ್ಮೇಲೆ ನೋಡಿ ಆ ಕಲರ್ ಬಂದು ನೋಡಿ. ನೋಡಿ, ಈ ಥರ ಕಟ್ಟಾಗುತ್ತೆ. ಬೆಂದಿತ್ತು ಅಂದರೆ ಈ ಥರ ಕಟ್ಟಾಗುತ್ತೆ. ನೋಡಿ, ಈಗ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.